ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಧರ್ಮಸ್ಥಳದ ಬಗ್ಗೆ, ಅಲ್ಲಿ ಮಂಜುನಾಥ ಸ್ವಾಮಿ ಹೇಗೆ ಸ್ಥಾಪನೆ ಆದರೂ, ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೇಗೆ ಹೆಸರು ಬಂತು, ಅಲ್ಲಿಯ ಮೂಲ ಕಥೆ ಏನು ಮತ್ತು ವಿಶೇಷತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಗೊತ್ತೇ ಇರುತ್ತೆ. ಧರ್ಮಸ್ಥಳ ಇತಿಹಾಸವು ಸುಮಾರು 800 ವರ್ಷಗಳಷ್ಟು ಹಳೆಯದು. ಇದು ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಕಾಣಸಿಗುತ್ತದೆ. ಒಂದು ಕಾಲದಲ್ಲಿ ಈ ಪ್ರದೇಶವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು. ಜೈನ ಭಟ್ ಮುಖ್ಯಸ್ಥ ಭೀಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ನೆಲ್ಲಡಿಯ ಮನೆಯಲ್ಲಿ ವಾಸಿಸುತ್ತಿದ್ದರು. ಧರ್ಮದ ರಕ್ಷಕ ದೈವಗಳು ಮನುಷ್ಯ ರೂಪದಲ್ಲಿ ಬಂದು ಅವರ ಅತಿಥಿ ಸೇವೆಯಿಂದ ಸಂತೋಷಗೊಂಡರು ಮತ್ತು ಕನಸಿನಲ್ಲಿ ಪೇರ್ಗಡೆಗೆ ದೇವಾಲಯ ನಿರ್ಮಾಣ ಮಾಡುವಂತೆ ಸೂಚಿಸಿದರು ಎಂದು ಇತಿಹಾಸ ಹೇಳುತ್ತದೆ. ಆಗ ಪೇರ್ಗಡೆಯವರು ತಮ್ಮ ಮನೆಯನ್ನು ತ್ಯಜಿಸಿ ಕಳರಾವು, ಕಳಕೈ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಎಂಬ 4 ಧರ್ಮದೈವಗಳಿಗೆ ಆಲಯಗಳನ್ನು ನಿರ್ಮಿಸಿದರು. ಬ್ರಾಹ್ಮಣ ಪೂಜಾರಿಗಳನ್ನು ಕರೆಸಿ ಪೂಜೆ ಮಾಡಿದರು. ಅವರು ಶಿವಲಿಂಗವನ್ನು ಸ್ಥಾಪಿಸಲು ಕೇಳಿದಾಗ ಅಣ್ಣಪ್ಪ ಸ್ವಾಮಿ ಕದ್ರಿ ಮಂಜುನಾಥ ದೇವರ ಲಿಂಗವನ್ನು ತಂದು ಆಗ ಮಂಜುನಾಥ ಸ್ವಾಮಿ ದೇವಾಲಯ ನಿರ್ಮಾಣವಾಯಿತು. 16ನೇ ಶತಮಾನದಲ್ಲಿ ದೇವರಾಜ ಹೆಗ್ಗಡೆಯವರು ಉಡುಪಿಯ ವಾದಿರಾಜ ತೀರ್ಥರನ್ನು ಕರೆಸಿ ಲಿಂಗವನ್ನು ಪುನಃ ಪ್ರತಿಷ್ಠಾಪಿಸಲು ಹೇಳಿದರು. ಆಗ ತೀರ್ಥರು ವೈದಿಕ ವಿಧಾನದಲ್ಲಿ ಲಿಂಗವನ್ನು ಪುನಃ ಪ್ರತಿಷ್ಠಾಪಿಸಿ ಈ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರು ನೀಡಿದರು. ಆಗ ಇದು ಧರ್ಮ ಮತ್ತು ದಾನದ ಕ್ಷೇತ್ರವಾಯಿತು. ಧರ್ಮಸ್ಥಳದ ವಿಶೇಷತೆಗಳು ಮತ್ತು ಪ್ರಮುಖ ಆಚರಣೆಗಳನ್ನು ನೋಡೋದಾದರೆ, ಧರ್ಮಸ್ಥಳದಲ್ಲಿ ಪ್ರತಿದಿನ 10,000ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನದಾನ ನೀಡಲಾಗುತ್ತದೆ. ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಭೋಜನಾಲಯಗಳಲ್ಲಿ ಒಂದು. ನೇತ್ರಾವತಿಯ ಪುಣ್ಯಸ್ಥಾನ, ಬಾಹುಬಲಿ ಪ್ರತಿಮೆ, ಚಂದ್ರನಾಥ ಬಸದಿ, ಮಂಜೂಷ ಸಂಗ್ರಹಾಲಯ ಮುಂತಾದ ಆಕರ್ಷಣೆಗಳಿವೆ. ತುಲಾಭಾರ ಸೇವೆಯು ಇಲ್ಲಿ ಲಭ್ಯವಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತದೆ. 1 ಲಕ್ಷ ದೀಪಗಳು ಆವರಣವನ್ನು ಬೆಳಗುತ್ತವೆ. ಶಿವರಾತ್ರಿ ಮಹಾಮಸ್ತಾಭಿಷೇಕವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇದರಲ್ಲಿ ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.